ವಾರದಲ್ಲಿ 6 ದಿನ ಹೊರಗಡೆ ನಾವು ಕೆಲಸ ಮಾಡ್ಕೊಳ್ತೀವಿ. ಇನ್ನು 1 ದಿನ ಬ್ಯಾಲೆನ್ಸ್ ಮಿಕ್ಕಿರುತ್ತೆ. ಸಿಕ್ಕಿರೋ 1 ದಿನದಲ್ಲಿ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬೇಕು. ಇನ್ನು ಹಬ್ಬ ಜಾತ್ರೆಗಳ ಸೀಸನ್ ಬಂತು ಅಂತ ಅಂದ್ರೆ ಮನೆ ಅಟ್ಟದ ಮೇಲಿಂದ ಹಿಡಿದು ಮನೆ ಗೋಡೆಗಳಾಗಿರ್ಬೋದು, ಮನೆಯಲ್ಲಿರೋ ಎಲ್ಲಾ ಪಾತ್ರೆಗಳು ಪಗಡೆಗಳು ಎಲ್ಲಾ ಕ್ಲೀನ್ ಮಾಡಿ ತೊಳಿಬೇಕಾಗುತ್ತೆ. ಎಲ್ಲಾ ಕೆಲಸಗಳನ್ನ ಮುಗಿಸಿ ಮಲ್ಗೋಷ್ಟೊತ್ತಿಗೆ ಸಾಕಪ್ಪ ಅನ್ನೋ ಆಗಿರುತ್ತೆ. ಹಾಗೇನೆ ಇವತ್ತು ನನಗೆ ತುಂಬಾನೇ ಕೆಲಸ ಇತ್ತು ಅಂತ ಬೆಳಿಗ್ಗೆನೆ ಬೇಳೆ ಬೀನ್ಸು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಇದ್ರ ರೆಸಿಪಿ ಏನಾದರೂ ಮಸ್ಟ್ ಬೇಕಂತ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಪೂಜಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮಾಡಿರುವಂತಹ ಎಲ್ಲಾ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಕೆಲವೊಬ್ರು ಮನೇಲಿ ಗೀಸರ್ ಇರುತ್ತೆ, ಸೋಲಾರ್ ಇರುತ್ತೆ, ಇನ್ ಕೆಲವೊಬ್ರು ಮನೇಲಿ ಏನೂ ಇರೋದಿಲ್ಲ. ಹಂಗಾಗಿ ನಾವು ಇವತ್ತು ಕಾಯಿ ಮಟ್ಟೆನ ತುಂಬಿಕೊಂಡು ನಮ್ಮ ಮನೆ ಹತ್ರ ಸುರ್ಕೊಂತಾ ಇದೀವಿ. ಈ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಬೆಳಗಿಂದ ಸಾಯಂಕಾಲ ತನಕ ಟೈಮ್ ಹಿಡಿತು. ಇವತ್ತು ರಜೆ ಇದ್ದಿದ್ ಕಾರಣ ನನ್ನ ಮಗನು ಕೂಡ ನನಗೆ ಹೆಲ್ಪ್ ಮಾಡ್ದ. ನಮ್ಮ ಅತ್ತೆನೂ ನನ್ನ ಮಗನು ತುಂಬಿಕೊಟ್ಟಂಗೆ ನಾನ್ ತಗೊಂಡೋಗಿ ನಮ್ಮ ಮನೆ ಹತ್ರ ಸುರಿತಾ ಇದ್ದೆ. ಎಷ್ಟು ಕಷ್ಟ ಅಂತ ಅನ್ಬಿಟ್ಟು ಈ ಕೆಲಸ ಮಾಡೋರ್ಗೆ ಗೊತ್ತಿರುತ್ತೆ. ಕೆಲಸ ಕಾರ್ಯ ಇಲ್ದಲೆ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡಿರೋಂಥ ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಕೂತಿರೋಂಥ ಜನಗಳಿಗೆ ಇವೆಲ್ಲ ಅರ್ಥ ಆಗಲ್ಲ. ಇಂಥ ಜನಗಳು ತಾವು ಮುಂದಕ್ಕೆ ಬರಲ್ಲ, ಬರೋರ್ನು ಮುಂದಕ್ಕೆ ಬಿಡಲ್ಲ ಅನ್ನೋ ತರ ಇರ್ತಾರೆ. ಇಂಥ ಜನಗಳಿಗೆ ನಾವೇನೇ ಅಂತ ಅಂದ್ರೂ ನಂಬಾಯಿ ಹೊಲ್ಸು ಅಂತ ಅನ್ಕೊಂಡು ಇವತ್ತಿನ ಬ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಫಾಲೋ ಮಾಡೋದು ಮರಿಬೇಡಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.